ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸ್ಮಾರ್ಟ್ ಹೆಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನಾವು ಡಿಸೆಂಬರ್ ತಿಂಗಳ ಒಂದು ಸ್ಮಾರ್ಟ್ ಹೆಡ್ ಸರ್ಕಲ್ ಮಾಸಪತ್ರಿಕೆಯ ವಿಶ್ಲೇಷಣೆ ಈಗಾಗಲೇ ಆರಂಭ ಮಾಡಿದ್ದೇವೆ. ಅದರಲ್ಲಿ ಈಗಾಗಲೇ ಒಂದು ವಿಡಿಯೋ ಮುಕ್ತಾಯ ಆಗಿದೆ. ಅಂದರೆ ಈ ಒಂದು ಸ್ಮಾರ್ಟ್ ಹೆಡ್ ಸರ್ಕಲ್ ಒಂದು ಮ್ಯಾಗಝೀನಲ್ಲಿ ಒಟ್ಟು ನಾವು 6 ಸೆಕ್ಷನ್ ಅನ್ನು ಕಾಣ್ತೇವೆ. ಅದರಲ್ಲಿ 1ನೇ ಸೆಕ್ಷನ್ ಸ್ಟೇಟ್. ಸ್ಟೇಟನ್ನು ಈಗಾಗಲೇ ಮುಗಿಸಿದ್ದೇವೆ. ಅದರ ವಿಡಿಯೋ ಥಂಬ್ನೇಲನ್ನು ಇಲ್ಲಿ ಕೊಡಲಾಗಿದೆ. ರಾಜ್ಯ ವಿಭಾಗ ಅಂತ ನಮ್ಮ ಚಾನಲಲ್ಲಿ ನಿಮಗೆ ಈಗಾಗಲೇ ವಿಡಿಯೋ ಕಾಣಿಸ್ತಾ ಇರುತ್ತೆ. ಆ ವಿಡಿಯೋನ ವೀಕ್ಷಣೆ ಮಾಡಿ ಈ ಒಂದು ಡಿಸೆಂಬರ್ ತಿಂಗಳ ಮಾಸಪತ್ರಿಕೆಯ ರಾಜ್ಯ ಸೆಕ್ಷನನ್ನು ಮುಗಿಸ್ಬೋದಾಗಿದೆ. ಈಗ ನಾವು ರಾಷ್ಟ್ರೀಯ ಸೆಕ್ಷನ್, ರಾಷ್ಟ್ರೀಯ ವಿಭಾಗ, ಡಿಸೆಂಬರ್ ತಿಂಗಳಲ್ಲಿ ನಡೆದಿರುವಂತಹ ಒಂದು ರಾಷ್ಟ್ರೀಯ ವಿಭಾಗದ ಒಂದು ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಆರಂಭ ಮಾಡೋಣ. ಈ ಒಂದು ವಿಡಿಯೋದಲ್ಲಿ ಎಲ್ಲನೂ ಕವರ್ ಮಾಡೋಕ್ಕಾಗಲ್ಲ. ಈ ಒಂದು ವಿಡಿಯೋನ ಅಟ್ಲೀಸ್ಟ್ ಒಂದು 2 to 3 ವಿಡಿಯೋಗಳಲ್ಲಿ ಈ ರಾಷ್ಟ್ರೀಯ ಸೆಕ್ಷನನ್ನು ಮುಗಿಸೋಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ನಿಮಗೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದರೆ ಇಮಿಡಿಯೇಟಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಕೂಡ ಒಂದು ಪ್ರತಿಯೊಂದು ವಿಡಿಯೋನ ವೀಕ್ಷಣೆ ಮಾಡಬಹುದು. ಈ ಒಂದು ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ ಎಲ್ಲ ಒಂದು ವಿಡಿಯೋಗಳನ್ನು ವೀಕ್ಷಣೆ ಮಾಡೋದ್ರ ಮೂಲಕ ಎಲ್ಲ ಸ್ಪರ್ಧಾರ್ಥಿಗಳಿಗಿಂತ ಮುಂಚೂಣಿಯಲ್ಲಿ ನೀವು ಇರಬಹುದಾಗಿದೆ. ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ. ನ್ಯಾಷನಲ್ ಸೆಕ್ಷನ್ ಅಥವಾ ಈಗಾಗಲೇ ನಾನು ಹೇಳಿರುವಂತೆ ರಾಷ್ಟ್ರೀಯ ಸೆಕ್ಷನ್ ಡಿಸೆಂಬರ್ ಮಾಸಪತ್ರಿಕೆ ಸ್ಮಾರ್ಟ್ ಹೆಡ್ ಸರ್ಕಲ್ ನಿಮ್ಮ ಒಂದು ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಈ ಒಂದು ಮ್ಯಾಗಝೀನ್ ಲಭ್ಯ ಇರುತ್ತೆ. ಇದು PDF ಅಲ್ಲ. ಮಾರ್ಕೆಟಲ್ಲಿ ಸಿಗುವಂತಹ ಒಂದು ಮ್ಯಾಗಝೀನ್ ಆಗಿದೆ. ಇದರ ರೇಟ್ 50 ರೂಪಾಯಿ. ಭಾರತದ ಮುಖ್ಯ ಮಾಹಿತಿ ಆಯುಕ್ತರಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ? ಹೂ ಹ್ಯಾಸ್ ಬೀನ್ ಸ್ವೋರ್ನ್ ಇನ್ ಆಸ್ ದಿ ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಆಫ್ ಇಂಡಿಯಾ. ಪರೀಕ್ಷೆಯಲ್ಲಿ ಇದೇ ರೀತಿ ಪ್ರಶ್ನೆ ಬರುತ್ತೆ. ಇದರ ಮೇಲೆ ಮತ್ತೆ ಬೇರೆ ಪ್ರಶ್ನೆ ಅಂದರೆ ಇದರ ಸಂವಿಧಾನಾತ್ಮಕ ಒಂದು ನಿಬಂಧನೆಗಳು ಏನಿದೆ ಅದರ ಬಗ್ಗೆ ಕೇಳಬಹುದೇ ಹೊರತು ಡೈರೆಕ್ಟ್ ಆಗಿ ಭಾರತದ ಮುಖ್ಯ ಮಾಹಿತಿ ಆಯುಕ್ತರಾಗಿ ಯಾರು ನೇಮಕವಾಗಿದ್ದಾರೆ ಅಂತಲೇ ನೇರವಾಗಿ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಬರುವಂತಹ ಸಾಧ್ಯತೆ ಇರುತ್ತೆ. ಇದರ ಉತ್ತರ ಆಪ್ಷನ್ 1 ಹೀರಾಲಾಲ್ ಸಮರಿಯಾ ಅಥವಾ ಸಮಾರಿಯಾ. ಹೀರಾಲಾಲ್ ಸಮಾರಿಯಾ ಅವರು ಭಾರತದ ಮುಖ್ಯ ಮಾಹಿತಿ ಆಯುಕ್ತರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟು, ರಾಷ್ಟ್ರಪತಿಯವರು ಆಲ್ವೇಸ್ ರಾಷ್ಟ್ರಪತಿಯವರು ಮುಖ್ಯ ಮಾಹಿತಿ ಆಯುಕ್ತರಿಗೆ ಅಥವಾ ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ಗೆ ಒಂದು ಪ್ರಮಾಣ ವಚನವನ್ನು ಬೋಧಿಸ್ತಾರೆ. ನೀವೇನು ಮಾಡಬೇಕಂದ್ರೆ ಒಂದು ಲಿಸ್ಟನ್ನು ಮಾಡ್ಕೋಬೇಕು, ಒಂದು ಚಾರ್ಟನ್ನು ಮಾಡ್ಕೊಳ್ಳಿ. ಯಾವ್ಯಾವ ಒಂದು ಸಾಂವಿಧಾನಿಕ ಹುದ್ದೆಗಳಿಗೆ ಯಾರು ಪ್ರಮಾಣ ವಚನ ಬೋಧಿಸ್ತಾರೆ. CAG ಆಗಿರ್ಬೋದು, ಅಥವಾ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಿರ್ಬೋದು, ಉಪರಾಷ್ಟ್ರಪತಿಗಳಾಗಿರ್ಬೋದು, ಇತರೆ ಸಾಂವಿಧಾನಿಕ ಹುದ್ದೆಗಳಿಗೆ ಯಾರು ಪ್ರಮಾಣ ವಚನ ಬೋಧಿಸ್ತಾರೆ. ಆಮೇಲೆ ಪ್ರತಿಯೊಬ್ಬರ ಅಧಿಕಾರಾವಧಿ ಎಷ್ಟಿರುತ್ತೆ. ಆಮೇಲೆ ಪ್ರತಿಯೊಬ್ಬರನ್ನ ಯಾರು ತೆಗೆದು ಹಾಕಕ್ಕೆ ಸಾಧ್ಯ, ಅವರ ಅಧಿಕಾರದಿಂದ ರಾಷ್ಟ್ರಪತಿಯವರು ತೆಗೆದು ಹಾಕಕ್ಕೆ ಸಾಧ್ಯನೋ ಇಲ್ಲೋ ಅದನ್ನು ನೀವು ಡೀಟೇಲ್ ಆಗಿ ಒಂದು ಚಾರ್ಟ್ ಅನ್ನು ಬರೆದಿಟ್ಕೊಂಡು ನಿಮ್ಮ ಓದ್ತಾ ಇರುವಂತಹ ಎದುರುಗಡೆ ಗೋಡೆ ಮೇಲೆ ನೀವು ಅಂಟಿಸಿದ್ದೆ ಆದರೆ 100% ನಿಮ್ಮ ಒಂದು ಮಾರ್ಕ್ಸ್ ಬೂಸ್ಟ್ ಆಗುತ್ತೆ. ಎಕ್ಸಾಮಲ್ಲಿ 100% ಬೂಸ್ಟ್ ಆಗುತ್ತೆ. ಆಮೇಲೆ ಕೇಂದ್ರ ಮಾಹಿತಿ ಆಯೋಗದ ಬಗ್ಗೆ ಇಲ್ಲಿ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ ಮ್ಯಾಗಝೀನಲ್ಲಿ. ನೋಡಿ, ಮಾಹಿತಿ ಹಕ್ಕು ಕಾಯ್ದೆ 2005 ಅಡಿಯಲ್ಲಿ 12/10/2005 ಜಾರಿಗೆ ಬರುವಂತೆ ಕೇಂದ್ರ ಮಾಹಿತಿ ಆಯೋಗವನ್ನು ರಚನೆ ಮಾಡಲಾಗಿದೆ. ಕೇಂದ್ರದ ಮಾಹಿತಿ ಆಯೋಗ ಯಾವಾಗ ರಚನೆ ಆಗಿದೆ, ಯಾವಾಗಿಂದ ಆರಂಭ ಆಗಿದೆ ಅಂದರೆ 12/10 ಅಥವಾ ಅಕ್ಟೋಬರ್ 12, 2005 ಜಾರಿಗೆ ಬಂದಿದೆ. ಆಮೇಲೆ ಆಯೋಗದ ಅಧಿಕಾರ ವ್ಯಾಪ್ತಿಯು, ಇದರ ಲಿಮಿಟ್ಸ್ ಎಲ್ಲಿ ತನಕ ಇರುತ್ತಂದ್ರೆ ಎಲ್ಲ ಕೇಂದ್ರ ಸಾರ್ವಜನಿಕ ಪ್ರಾಧಿಕಾರಗಳ ಮೇಲೆ ವಿಸ್ತರಣೆ ಆಗುತ್ತದೆ. ಎಲ್ಲದರ ಮೇಲೆ ಇದರ ಒಂದು ಪ್ರಭಾವ ಒಂದು ಇರುತ್ತದೆ. ಆಯೋಗವು RTI ಕಾಯ್ದೆ 2005 ವಿಭಾಗ 18, 19, 20 ಮತ್ತು 25ರಲ್ಲಿ ಉಲ್ಲೇಖಿಸಲಾಗಿರುವಂತಹ ಕೆಲವು ಅಧಿಕಾರಿಗಳು ಮತ್ತು ಕಾರ್ಯಗಳನ್ನು ಇದು ಹೊಂದಿರುತ್ತದೆ. ಅಧಿಕಾರಗಳು ಮತ್ತು ಕಾರ್ಯಗಳನ್ನು ಇದು ಹೊಂದಿರುತ್ತೆ. ಇದರ ಕಾರ್ಯಗಳು ಏನೇನು ಅನ್ನೋದನ್ನು ಡೀಟೇಲ್ಸ್ ಇಲ್ಲಿ ಕೊಡಲಾಗಿದೆ. ಮ್ಯಾಗಝೀನ್ ಓದ್ಕೋಬಹುದು ಅಥವಾ ಸ್ಕ್ರೀನನ್ನು ಪಾಸ್ ಮಾಡಿ ನೋಡ್ಕೋಬಹುದು. ಇದರ ಮೇಲೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಏನಂದರೆ ಭಾರತದ ನೂತನ ಮುಖ್ಯ ಮಾಹಿತಿ ಆಯುಕ್ತರು ಯಾರು? ಹೀರಾಲಾಲ್ ಸಮಾರಿಯಾ. ನೆಕ್ಸ್ಟ್, S-400 ಟ್ರೈಮ್ ಕ್ಷಿಪಣಿ ಯಾವ ದೇಶಕ್ಕೆ ಸಂಬಂಧಿಸಿದೆ?
S-400 ಟ್ರಯಂಫ್ ಮಿಸೈಲ್ ಬಿಲಾಂಗ್ಸ್ ಟು ವಿಚ್ ಕಂಟ್ರಿ? ನೋಡಿ, ನಾವು ನಮ್ಮ ಮ್ಯಾಗ್ಝಿನಲ್ಲಿ ಇಂಗ್ಲಿಷ್ ಪ್ರಶ್ನೆಯನ್ನು ಕೂಡ ಕೊಟ್ಟಿರ್ತೇವೆ. ಈ ಒಂದು ವಿಶೇಷತೆಯನ್ನು ನೀವು ಬೇರೆ ಯಾವ ಮ್ಯಾಗ್ಝಿನಲ್ಲೂ ಕಾಣೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾನು ಕೂಡ BE ಸ್ಟೂಡೆಂಟ್ ಆಗಿರೋದ್ರಿಂದ ಕನ್ನಡದಲ್ಲಿ ಇಮಿಡಿಯೇಟ್ ಆಗಿ ಪ್ರಶ್ನೆಗಳನ್ನು ಅರ್ಥೈಸಿಕೊಳ್ಳೋಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಹಲವಾರು BE ಸ್ಟೂಡೆಂಟ್ಗಳಿಗೆ ಅಥವಾ ಡಾಕ್ಟರ್ ಯಾರು ಓದ್ತಾ ಇದ್ದೀರಾ, ಆಲ್ರೆಡಿ MBBS ಮಾಡಿದವರು ಕೂಡ ಈ ಲೈನಿಗೆ ಬರ್ತಾ ಇದ್ದಾರೆ. ಅವರು KS ಪ್ರಿಪೇರ್ ಆಗ್ತಾ ಇರಬಹುದು, ಅಥವಾ IAS ಪ್ರಿಪೇರ್ ಆಗ್ತಾ ಇರಬಹುದು, ಅಥವಾ BAMS ಮಾಡಿರ್ಬೋದು, BA ಮಾಡಿರ್ಬೋದು, ಅಥವಾ BTech ಮಾಡಿರ್ಬೋದು. ಅವರಿಗೆ ಕ್ವಶನ್ ಏನಿದೆ ಅನ್ನೋದು ಅರ್ಥ ಆಗಲ್ಲ. ಹೀಗಾಗಿ ಇಲ್ಲಿ ನೋಡಿ, ಟ್ರಯಂಫ್ 400 ಕ್ಷಿಪಣಿ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂದ ತಕ್ಷಣ ಅವರಿಗೆ ತಿಳಿಯಲ್ಲ. ಅಟ್ಲೀಸ್ಟ್ ಒಬ್ಬ ಕ್ಯಾಂಡಿಡೇಟ್ಗೆ ಪ್ರಶ್ನೆ ಅರ್ಥ ಆದರೆ ಮುಂದಿಂದೆಲ್ಲ ಅರ್ಥ ಆಗುತ್ತೆ. ಹೀಗಾಗಿ ನಾವು ಏನು ಮಾಡ್ತೀವಿ ಅಂದರೆ 2 ಲ್ಯಾಂಗ್ವೇಜ್ನಲ್ಲಿ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೇವೆ ಯಾವತ್ತೂ ಕೂಡ. S-400 ಟ್ರಯಂಫ್ ಮಿಸೈಲ್ ಬಿಲಾಂಗ್ಸ್ ಟು ವಿಚ್ ಕಂಟ್ರಿ? ಅಟ್ಲೀಸ್ಟ್ ನಾವು ಇಷ್ಟು ಕೊಟ್ಟಿವಿ ಅಂದರೂ ಕೂಡ ಅವರು ಇದರ ಮೇಲೆ ಇದನ್ನು ಕಾಪಿ ಮಾಡಿಕೊಂಡು ಗೂಗಲ್ನಲ್ಲಿ ಪೇಸ್ಟ್ ಮಾಡೋ ಮೂಲಕ ಅವರಿಗೆ ಇಂಗ್ಲೀಷ್ನಲ್ಲೂ ಮಾಹಿತಿಯನ್ನು ಅವರು ಪಡಿಬಹುದಾಗಿದೆ. ಈ ಕಾರಣ ಪ್ರತಿಯೊಂದಕ್ಕೆ ನಾವು ಇಂಗ್ಲಿಷ್ ಟರ್ಮಿನಾಲಜಿ ಇವುಗಳನ್ನು ಒಂದು ಕೊಡ್ತಾ ಇದ್ದೇವೆ. ಇದು ರಷ್ಯಾ ದೇಶಕ್ಕೆ ಸಂಬಂಧಿಸಿದೆ. ಓಕೆ, S-400 ಟ್ರಯಂಫ್ ಮಿಸೈಲ್ ಬಿಲಾಂಗ್ಸ್ ಟು ರಷ್ಯನ್ ಕಂಟ್ರಿ. ರಷ್ಯಾದ S-400 ಟ್ರಯಂಫ್ ಅನ್ನು ಇತ್ತೀಚೆಗೆ ಭಾರತೀಯ ವಾಯುಪಡೆಗೆ ಸೇರ್ಪಡೆ ಮಾಡಲಾಗಿದೆ. ಹೀಗಾಗಿ ಇದು ಕರೆಂಟ್ ಅಫೇರ್ಸ್ ಅಲ್ಲಿದೆ. ಆಮೇಲೆ ಭಾರತವು ತನ್ನದೇ ಆದ ದೇಶೀಯ ನಿರ್ಮಿತ ದೂರ ವ್ಯಾಪ್ತಿಯ ಅಥವಾ ಲಾಂಗ್ ರೇಂಜ್ ಭೂಮಿಯಿಂದ ಆಕಾಶ ಕ್ಷಿಪಣಿ ಅಥವಾ ಸರ್ಫೇಸ್ ಟು ಏರ್ ಮಿಸೈಲ್ ಅಂತ ಕರೀತಾರೆ. ನೋಡಿ, ವೆರಿ ಇಂಪಾರ್ಟೆಂಟ್. ಭೂಮಿಯಿಂದ ಭೂಮಿಗೆ ಅಥವಾ ಮೇಲ್ಮೈಯಿಂದ ಮೇಲ್ಮೈಗೆ ಅಂದರೆ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಅಂತ ಕರೀತಾರೆ. ಅಥವಾ ಆಕಾಶದಿಂದ ಒಂದು ಭೂಮಿಗೆ ಬೀಳುವಂಥ ಮಿಸೈಲ್ಗಳು ಅಥವಾ ಏರೋಪ್ಲೇನಿಂದ ಉಡಾವಣೆ ಮಾಡಿ ಭೂಮಿಗೆ ಸ್ಟ್ರೈಕ್ ಮಾಡುವಂತಹ ಒಂದು ಕ್ಷಿಪಣಿಗಳಿಗೆ ಏರ್ ಟು ಸರ್ಫೇಸ್, ಓಕೆ, ಏರ್ ಟು ಸರ್ಫೇಸ್ ಅಂತ ಕರೀತಾರೆ. ಅಥವಾ ಒಂದು ಆಕಾಶದಿಂದ ಭೂಮಿ ಮೇಲ್ಮೈಗೆ ಅಂತ ಕೂಡ ನೀವು ಟ್ರಾನ್ಸ್ಲೇಟ್ ಮಾಡ್ಕೋಬಹುದು. ಇದು S-400 ಟ್ರಯಂಫ್ ಕ್ಷಿಪಣಿಯು ಭೂಮಿಯಿಂದ ಆಕಾಶ ಅಂದರೆ ಭೂಮಿಯಿಂದ ಒಂದು ಟ್ಯಾಂಕರಿಂದ ಅಥವಾ ಒಂದು ಮಿಸೈಲ್ ಸಿಸ್ಟಮ್ ಇಂದ ಉಡಾವಣೆ ಮಾಡಬಹುದಾಗಿರುವಂತಹ ಒಂದು ಕ್ಷಿಪಣಿ ವ್ಯವಸ್ಥೆಯಾಗಿದೆ. ಇದರ ಅಡಿಯಲ್ಲಿ ಒಂದು ಪ್ರಾಜೆಕ್ಟ್ ಕುಶ ಅಡಿಯಲ್ಲಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಇಂಥದ್ದೇ ಒಂದು ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಯಾವುದರಲ್ಲಿ ಅಂದರೆ ಪ್ರಾಜೆಕ್ಟ್ ಕುಶ. ವೆರಿ ಇಂಪಾರ್ಟೆಂಟ್, ಪರೀಕ್ಷೆಯಲ್ಲಿ ಕೇಳ್ತಾರೆ. ನಮ್ಮ ಮ್ಯಾಗ್ಝಿನಲ್ಲಿ ಇದೆ, ಓದ್ಕೋಬಹುದು. ಇದರ ವ್ಯಾಪ್ತಿ ಏನಿದೆ ಅನ್ನೋದನ್ನು ಡೀಟೇಲ್ಸ್ ಇಲ್ಲಿ ಕೊಡಲಾಗಿದೆ. ನೆಕ್ಸ್ಟ್, ಚುನಾವಣಾ ಬಾಂಡ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ವಾಟ್ ಈಸ್ ದಿ ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ರಿಲೇಟೆಡ್ ಟು? ನೋಡಿ, ಎಷ್ಟೋ ಜನರಿಗೆ ಚುನಾವಣಾ ಬಾಂಡ್ ಇದರ ಇಂಗ್ಲಿಷ್ ಫಾರ್ಮ್ ಏನಿದೆ ಅಂತ ಗೊತ್ತಾಗಲ್ಲ. ಯಾರು PSI ಪರೀಕ್ಷೆಗೆ ಒಂದು essay ಬರಿತಾ ಇದ್ದೀರಾ ಅಥವಾ ಒಂದು ಟ್ರಾನ್ಸ್ಲೇಷನ್ ಅನ್ನು ಮಾಡ್ತಾ ಇದ್ದೀರಾ, ಅವರಿಗೆ ನಿಮಗೆ ಇಂಗ್ಲಿಷ್ ಟರ್ಮಿನಾಲಜಿ ವೊಕ್ಯಾಬ್ಯುಲರಿ ಗೊತ್ತಿರಬೇಕು. ಚುನಾವಣಾ ಬಾಂಡ್ ಅಂತ ಅಲ್ಲಿ ಏನಾದರೂ ಬಂದರೆ ನೀವು ಇಲೆಕ್ಷನ್ ಬಾಂಡ್ ಅಂತ ಬರೆಯೋಕ್ಕಾಗಲ್ಲ. ಇಲೆಕ್ಟೋರಲ್ ಬಾಂಡ್ ಈ ರೀತಿ ಪದಗಳನ್ನೇ ಬಳಸಬೇಕು. ವಾಟ್ ಈಸ್ ದಿ ಎಲೆಕ್ಟೋರಲ್ ಬಾಂಡ್ ಸ್ಕೀಮ್ ರಿಲೇಟೆಡ್ ಟು? ಚುನಾವಣಾ ಬಾಂಡ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಇದು ರಾಜಕೀಯ ಪಕ್ಷಗಳಿಗೆ ಒಂದು ದೇಣಿಗೆಯನ್ನು ನೀಡಲು ಈ ಒಂದು ಪದ ಸಂಬಂಧಿಸಿದೆ. ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡಲು ಅಥವಾ ಡೊನೇಷನ್ ಅನ್ನು ನೀಡಲು ಇರುವಂತಹ ಚುನಾವಣಾ ಬಾಂಡ್ ಯೋಜನೆಯಿಂದ ಪಕ್ಷಗಳಿಗೆ ಪ್ಯೂರ್ ಆಗಿರುವಂತಹ ಶುದ್ಧ ಟ್ರಾನ್ಸ್ಪರೆಂಟ್ ಹಣ ಒಂದು ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ ಸಿಗ್ತಾ ಇದೆ. ಈ ಹಣದ ಮೂಲವನ್ನು ತಿಳಿಯಲು ಸಂವಿಧಾನದ ಪರಿಚ್ಛೇದ ಅಥವಾ ವಿಧಿ ಅಥವಾ ಆರ್ಟಿಕಲ್ ಅಂತ ಕರೀತಾರೆ 19 ಕ್ಲಾಸ್ 1A ಅಡಿಯಲ್ಲಿ ಮಾಹಿತಿ ಹಕ್ಕನ್ನು ದೇಶದ ನಾಗರಿಕರು ಹೊಂದಿರುವುದಿಲ್ಲ ಅಂತ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿಯವರು ಸುಪ್ರೀಂ ಕೋರ್ಟ್ಗೆ ತಿಳಿಸಿದ್ದಾರೆ. ಅಂದರೆ ಇದರ ಅರ್ಥ ಏನಂದರೆ, ರಾಜಕೀಯ ಪಕ್ಷಗಳಿಗೆ ಯಾರು ಡೊನೇಷನ್ ನೀಡ್ತಾ ಇದ್ದಾರೆ ಅದರ ಮಾಹಿತಿಯನ್ನು ನಮಗೆ ನೀಡಿ ಅಂತ ಯಾರೋ ಒಬ್ಬರು RTI ಹಾಕಿದ್ದಾರೆ. ಆದರೆ ಸರ್ಕಾರದ ಪರವಾಗಿ ವಾದ ಮಾಡ್ತಾ ಇರುವಂತಹ ದೇಶದ ಅಟಾರ್ನಿ ಜನರಲ್ ಆಗಿರುವಂತಹ ಆರ್ ವೆಂಕಟರಮಣಿಯವರು ಈ ಒಂದು ಸಂವಿಧಾನದ ಆರ್ಟಿಕಲ್ 19(1)A ಅಡಿಯಲ್ಲಿ ಮಾಹಿತಿಯನ್ನು ನೀಡೋದಕ್ಕೆ ಬರೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಅವರು ತಿಳಿಸಿದ್ದಾರೆ. ಓಕೆ, ಇನ್ನೊಂದು, ಭಾರತದಲ್ಲಿ ಒಂದು ಚುನಾವಣಾ ಬಾಂಡ್ಗಳನ್ನು ವಿತರಿಸುವಂತಹ ಏಕಮಾತ್ರ ಬ್ಯಾಂಕ್ ಯಾವುದು ಅಂತ ಪರೀಕ್ಷೆಯಲ್ಲಿ ಕೇಳ್ತಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ನೀವು ಯಾವುದು ಬರೆಯಂಗಿಲ್ಲ, ಕೋಟಕ್ ಮಹೀಂದ್ರ ಬ್ಯಾಂಕ್ ಬರೆಯಂಗಿಲ್ಲ, ಅಥವಾ ಬ್ಯಾಂಕ್ ಆಫ್ ಬರೋಡಾ ಬರೆಯಂಗಿಲ್ಲ, ಅಥವಾ ಕೆನರಾ ಬ್ಯಾಂಕ್ ಬರೆಯಂಗಿಲ್ಲ, ಯಾವುದೂ ಇಲ್ಲ.
ಚುನಾವಣಾ ಅಥವಾ ರಾಜಕೀಯ ಪಕ್ಷಗಳಿಗೆ ನೀವು ಏನಾದರೂ ಹಣ ಕೊಡಬೇಕಂದ್ರೆ SBIಗೆ ಹೋಗಬೇಕು. ಅಲ್ಲಿಂದನೇ ನೀವು ಒಂದು ಪೊಲಿಟಿಕಲ್ ಪಾರ್ಟಿಗಳಿಗೆ ಹಣವನ್ನು ದೇಣಿಗೆಯನ್ನು ನೀಡಬಹುದಾಗಿದೆ. ಆಮೇಲೆ ಇದನ್ನೆಲ್ಲ ನಿಯಂತ್ರಣ ಮಾಡೋದು ಯಾರಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, RBI. ಇದರ ಮೇಲೆ ಅವರ ಅಪ್ಪನಂತೆ ಇರುತ್ತೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಇತ್ತೀಚೆಗೆ ಪ್ರಾರಂಭವಾಗಿರುವಂತಹ ಆಪರೇಷನ್ ಶೇಷ ಯಾವ ಅಕ್ರಮ ವ್ಯಾಪಾರವನ್ನು ತಡೆಯುವಂತಹ ಗುರಿಯನ್ನು ಹೊಂದಿದೆ? ನೋಡಿ, ಇಂಗ್ಲಿಷ್ನಲ್ಲಿ ನೋಡಿ, ಆಪರೇಷನ್ ಶೇಷ that was launched recently aims to curb the illegal trade of dash. ಓಕೆ, ಕರ್ಬ್ ಅಂದರೆ ತಡೆಯುವಂತಹ, ಸ್ಟಾಪ್ ಮಾಡುವಂತಹ ಗುರಿಯನ್ನು ಹೊಂದಿದೆ. ಅಂದರೆ ರಕ್ತಚಂದನ, ರೆಡ್ ಸ್ಯಾಂಡರ್ಸ್, ಸ್ಯಾಂಡಲ್ವುಡ್, ಓಕೆ, ರೆಡ್ ಸ್ಯಾಂಡರ್ಸ್, ರಕ್ತಚಂದನ ಸೇರಿದಂತೆ ಮರದ ಅಕ್ರಮ ವ್ಯಾಪಾರವನ್ನು ತಡೆಯಲು ಕೇಂದ್ರ ಹಣಕಾಸು ಸಚಿವರು ನವದೆಹಲಿಯಲ್ಲಿ GCCEM ಇದರ ಮೊದಲ ಜಾಗತಿಕ ಸಮ್ಮೇಳನದ ಉದ್ಘಾಟನಾ ಅಧಿವೇಶನದಲ್ಲಿ ಆಪರೇಷನ್ ಶೇಷಾದ ಹಂತಕ್ಕೆ ಚಾಲನೆ ನೀಡಿದ್ದಾರೆ. ಇದರ ಮೇಲೆ ಯಾರು ನಿಮಗೆ ಈ ಒಂದು ಸ್ಕೀಮನ್ನು ಲಾಂಚ್ ಮಾಡಿದ್ದಾರೆ ಅಂತ ಪರೀಕ್ಷೆಯಲ್ಲಿ ಕೇಳಲ್ಲ. ಆಪರೇಷನ್ ಶೇಷ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪರೀಕ್ಷೆಯಲ್ಲಿ ಕೇಳಿದ್ರೆ ಆಪ್ಷನಲ್ಲಿ ಒಂದು ಆಪ್ಷನ್ ರಕ್ತಚಂದನ ಅಂತ ಇರುತ್ತೆ. ತೆಲುಗು ಮೂವಿ ನೋಡಿದಿರ, ಪುಷ್ಪ. ಓಕೆ, ರಕ್ತಚಂದನ ವೆರಿ ಇಂಪಾರ್ಟೆಂಟ್. ಇಂಥದನ್ನು ನೆನಪಿಟ್ಕೊಳ್ಬೇಕು. ನೋಡಿ, ಕರೆಂಟ್ ಅಫೇರ್ಸ್ ಅಂದರೆ ಯಾರು ಟೆನ್ಷನ್ ಆಗೋ ಅಗತ್ಯ ಇಲ್ಲ. ಏನಾದರೂ ಪ್ರಚಲಿತದಲ್ಲಿ ಬಂದರೆ ಅದನ್ನು ಹೇಗೆ ನೀವು ನೆನಪಿಟ್ಕೋಬೇಕು, ಆಮೇಲೆ ಅದರಲ್ಲಿ ಯಾವುದು ಇಂಪಾರ್ಟೆಂಟು, ಯಾವುದು ಅನ್ನೆಸೆಸರಿ, ಯಾವುದು ನೆಸಸರಿ ಇದೆ, ಅದನ್ನು ನೀವು ಫಿಲ್ಟರ್ ಮಾಡೋ ಕೆಪಾಸಿಟಿ ನಿಮ್ಮಲ್ಲಿ ಇದ್ದರೆ ಮಾತ್ರ ನೀವು ಪರೀಕ್ಷೆ ಪಾಸ್ ಆಗೋಕ್ಕೆ ಸಾಧ್ಯ. ಸುಮ್ಮನೆ ಏನೋ ಮಾರ್ಕೆಟಲ್ಲಿ ಒಂದು ಯಾವುದೋ ಬಂತು ಮ್ಯಾಗ್ಝಿನ್ನು, ಸುಮ್ಮನೆ ಏನೋ ಓದಿಬಿಡ್ತೀವಿ ಕೊನೆ ತನಕ ಅಂದರೆ ನಡೆಯಲ್ಲ. ನಾವು ಕೊಟ್ಟಿದ್ರಲ್ಲಿ ಅಥವಾ ಇನ್ನೊಬ್ಬರು ಕೊಟ್ಟಿರುವಂಥ ಮ್ಯಾಗ್ಝಿನ್ನಲ್ಲಿ ಏನು ಇಂಪಾರ್ಟೆಂಟು, ಪರೀಕ್ಷೆಗಳಿಗೆ ಏನು ಇಂಪಾರ್ಟೆಂಟು, ಆಮೇಲೆ ಪ್ರಸ್ತುತ ಸದ್ಯ ಇರುವಂತಹ ಒಂದು ಪರೀಕ್ಷೆಯಲ್ಲಿ ಯಾವ ಟ್ರೆಂಡ್ನಲ್ಲಿ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ನಾನು ಹೇಳಿದೆ S-400 ಟ್ರಯಂಫ್ ಕ್ಷಿಪಣಿ ಡೈರೆಕ್ಟಾಗಿ ಹಿಂಗೆ ಕೇಳಿಲ್ಲ ಪರೀಕ್ಷೆಯಲ್ಲಿ, ಇದನ್ನೇ ಅಂತಲ್ಲ. ಮೊನ್ನೆ ಒಂದು ಎಕ್ಸಾಮಲ್ಲಿ ಏನು ಕೇಳಿದ್ದಾರೆ, ಅಗ್ನಿ ಕ್ಷಿಪಣಿ ಯಾವ ರೀತಿಯ ಕ್ಷಿಪಣಿಯಾಗಿದೆ. ಓಕೆ, ಸರ್ಫೇಸ್ ಟು ಸರ್ಫೇಸ್ ಮಿಸೈಲು ಅಥವಾ ಸರ್ಫೇಸ್ ಟು ಏರ್ ಮಿಸೈಲು ಅಥವಾ ಏರ್ ಟು ಸರ್ಫೇಸ್ ಮಿಸೈಲು, ಈ ರೀತಿ ಟ್ವಿಸ್ಟನ್ನು ಮಾಡ್ತಾ ಇದ್ದಾರೆ. ಹಿಂಗಾಗಿ ಇನ್ನು ಡೆಪ್ತ್ ಓದ್ಕೋಬೇಕು, ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಕರೆಂಟ್ ಅಫೇರ್ ಸ್ಟಫ್ ಇರಲ್ಲ, ಈಸಿನೇ ಇರುತ್ತೆ. ಬಟ್ ಈಸಿಯಾಗಿ ಕೇಳಿಬಿಟ್ರೆ ಎಲ್ಲರದ್ದು ಸ್ಕೋರ್ ಜಾಸ್ತಿ ಆಗಿಬಿಡುತ್ತೆ. ಹಿಂಗಾಗಿ ಸ್ವಲ್ಪ ಟ್ವಿಸ್ಟ್ ಮಾಡಿ ಪರೀಕ್ಷೆಯಲ್ಲಿ ಆಬ್ವಿಯಸ್ಲಿ ಕೇಳ್ತಾರೆ. ಯಾರು ನೀವು ಟ್ವಿಸ್ಟ್ ಮಾಡಿಕೊಂಡು ಕಾನ್ಸೆಪ್ಟನ್ನು ಅನಾಲಿಸಿಸ್ ಮಾಡ್ಕೊಂಡಿರ್ತಾರ ಅವ್ರ ಸ್ಕೋರ್ ಜಾಸ್ತಿ ಆಗಿರುತ್ತೆ. ಉಳಿದಿರೋರು ಸುಮ್ಮನೆ ಬ್ಲೈಂಡ್ಲಿ ಯಾರು ಡಮ್ಮಿ ಓದ್ತಾ ಇರ್ತಾರ ಅವ್ರು ಹಾಗೆ ಉಳ್ಕೊಂಡ್ಬಿಟ್ಟಿರ್ತಾರೆ, ಯಾವತ್ತೂ ಕ್ಲಿಯರ್ ಆಗಲ್ಲ. ಹಿಂಗಾಗಿ ಕೇರ್ಫುಲ್ಲಾಗಿ, ಅಪ್ರೂಪಕ್ಕೆ ಕಾಲ್ಫಾರ್ಮ್ ಆಗ್ತಾ ಇರುತ್ತೆ ಎಕ್ಸಾಮ್ಸು. ಹಿಂಗಾಗಿ ಕೇರ್ಫುಲ್ಲಾಗಿ ಎಕ್ಸಾಮ್ಗಳನ್ನು ಹ್ಯಾಂಡಲ್ ಮಾಡಿ, ಕೇರ್ಫುಲ್ಲಾಗಿ ಓದ್ಕೊಳ್ಳಿ, ಕೇರ್ಫುಲ್ಲಾಗಿ ನೋಟ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು, ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಸ್ವಯಂ ಚಾಲಿತ ಕೃಷಿ ಸುದ್ದಿ ವಿಶ್ಲೇಷಣೆಗಾಗಿ ಮೊಟ್ಟ ಮೊದಲ ಕೃತಕ ಬುದ್ಧಿಮತ್ತೆ ಚಾಲಿತ ಪರಿಹಾರದ ಹೆಸರೇನು? ನೋಡಿ, ವಾಟ್ ಈಸ್ ದ ನೇಮ್ ಆಫ್ ಫಸ್ಟ್ ಎವರ್ AI powered solution for automated agricultural news analysis that has been developed in India? ಇದರ ಉತ್ತರ ಕೃಷಿ 24/7. ನೋಡಿ, ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಯು ವಾಧ್ವಾನಿ AI ಸಹಯೋಗದೊಂದಿಗೆ, ನೋಡಿ ಪರೀಕ್ಷೆಯಲ್ಲಿ AI ಅಂದರೆ ಏನು ಅಂತ ಕೇಳ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓಕೆ, ಇಂಟೆಲಿಜೆನ್ಸ್ ಸ್ಪೆಲ್ಲಿಂಗ್ ಇಲ್ಲಿ ಕರೆಕ್ಟ್ ಬರೋದಿಲ್ಲ, INTELLIGENC. ಓಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ನ ವಿಸ್ತೃತ ರೂಪ ಏನು ಅಂತ ಕೇಳ್ತಾರೆ. ಯಾಕಂದರೆ ಮೊನ್ನೆ ನೋಡ್ಬೋದು ನೀವು ChatGPT ಬಗ್ಗೆ ಕೇಳಿದ್ರು ಪರೀಕ್ಷೆಯಲ್ಲಿ. ಓಕೆ, ಹಿಂಗಾಗಿ ಪರೀಕ್ಷೆಯಲ್ಲಿ ಕೃತಕ ಬುದ್ಧಿಮತ್ತೆ ಮೇಲೆ ಕಾನ್ಸೆಪ್ಟ್ಗಳು ಬರ್ತಾ ಇದೆ. ಅದು PSI ಒಂದು essay ಮೇಲೆ ಬರಬಹುದು ಅಥವಾ ಪರೀಕ್ಷೆಯಲ್ಲಿ ಬರಬಹುದು. ಹೀಗಾಗಿ ಕೃತಕ ಬುದ್ಧಿಮತ್ತೆಯ ಒಂದು ಅಪ್ಲಿಕೇಶನ್ಗಳು, ಅದರ ಉಪಯೋಗಗಳು ದಿನನಿತ್ಯ ಪ್ರತಿನಿತ್ಯ ಹೆಚ್ಚಾಗ್ತಾ ಇರೋದ್ರಿಂದ, ಅದೇ ಪ್ರಚಲಿತದಲ್ಲಿ ಇರೋದ್ರಿಂದ ಕೃತಕ ಬುದ್ಧಿಮತ್ತೆ ಬಗ್ಗೆ ನೀವು ಜಾಸ್ತಿ ಮಾಹಿತಿಯನ್ನು, ಎಷ್ಟು ಮಾಹಿತಿ ಕಲೆಕ್ಟ್ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ವೆರಿ ಇಂಪಾರ್ಟೆಂಟು. ಎಷ್ಟೋ ಮಾಹಿತಿಯನ್ನು ಯಾವುದೇ ಮ್ಯಾಗ್ಝಿನ್ ಅವರು ಕವರ್ ಮಾಡದೇ ಇರ್ಬೋದು, ಅಂಥವುಗಳನ್ನು ನೀವು ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಇತರೆ ಮಾಧ್ಯಮಗಳಿಂದ ಪಡ್ಕೊಂಡಿರ್ಬೋದು. ಎಲ್ಲನೂ ಕವರ್ ಮಾಡೋಕ್ಕಾಗಲ್ಲ ಎಲ್ಲ ಮ್ಯಾಗ್ಝಿನ್ ಅವರು, ಬಟ್ ಆಲ್ಮೋಸ್ಟ್ ತುಂಬ ಇಂಪಾರ್ಟೆಂಟ್ ಇರೋದು ಎಲ್ಲರೂ ಕವರ್ ಮಾಡೇ ಇರ್ತಾರೆ.
ಹಿಂಗಂತ ನೀವು ಸೋಷಿಯಲ್ ಮೀಡಿಯಾನೇ ಫಾಲೋ ಮಾಡ್ತಾ ಕೂತ್ಕೋಬೇಡಿ, ಅವೆಲ್ಲ ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ಇಷ್ಟು ಸಾಕು ಸದ್ಯಕ್ಕೆ. ಆಮೇಲೆ ಕೃಷಿ 24/7 ಅನ್ನು ಅಭಿವೃದ್ಧಿಪಡಿಸಿದೆ. ಇದು ಸ್ವಯಂ ಚಾಲಿತ ಕೃಷಿ ಸುದ್ದಿ ವಿಶ್ಲೇಷಣೆಗಾಗಿ ಮೊದಲ ಬಾರಿಗೆ AI ಚಾಲಿತ ಪರಿಹಾರವಾಗಿದೆ. ಅಂದರೆ ಕೃತಕ ಬುದ್ಧಿಮತ್ತೆ ಚಾಲಿತ ಪರಿಹಾರವಾಗಿದೆ. ಸಮಯೋಚಿತ ನಿರ್ಧಾರ ಕೈಗೊಳ್ಳಲು ಸಹಾಯ ಮಾಡಲು, ಆಸಕ್ತಿಯ ಕೃಷಿ ಸುದ್ದಿ ಲೇಖನಗಳನ್ನು ಗುರುತಿಸಲು ಮತ್ತು ನಿರ್ವಹಿಸಲು ಸಮರ್ಥ ಕಾರ್ಯವಿಧಾನದ ಅಗತ್ಯವನ್ನ ಇದು ತಿಳಿಸುತ್ತದೆ. ನೆಕ್ಸ್ಟ್ ನೋಡಿ, ವಿಶೇಷ ರಕ್ಷಣಾ ಗುಂಪು ಅಥವಾ SPGಯ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಎ ಡೈರೆಕ್ಟರ್ ಆಫ್ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ SPG. ಪರೀಕ್ಷೆಯಲ್ಲಿ ನೇರವಾಗಿ ಹಿಂಗೆ ಬರುತ್ತೆ, ಡೈರೆಕ್ಟ್ ಆಗಿ ಹಿಂಗೆ ಬರುತ್ತೆ, ಮತ್ತೇನು ಬರಲ್ಲ. ಅಲೋಕ್ ಶರ್ಮಾ, ಹಿರಿಯ IPS ಅಧಿಕಾರಿ ಅಲೋಕ್ ಶರ್ಮಾ ಅವರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಭದ್ರತೆಯ ಜವಾಬ್ದಾರಿಯುತ ಭದ್ರತಾ ಘಟಕವಾಗಿರುವಂತಹ SPGಯ ಒಂದು ಡೈರೆಕ್ಟರ್ ಅಥವಾ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾಗಿದೆ. ಆಮೇಲೆ ಉಳಿದಿರುವಂತೆ ಇವರೆಲ್ಲಿ ಯಾವ ಒಂದು ಕೇಡರ್ನವರು ಅಥವಾ ಯಾವ ಊರವರು ಅಂತ ಕೇಳಲ್ಲ, ಸುಮ್ಮನೆ ನಿಮಗೆ ನೆನಪು ಉಳಿಲಿ, ಈ ಕಾನ್ಸೆಪ್ಟ್ ನೆನಪು ಉಳಿಲಿ ಅನ್ನೋ ಕಾರಣಕ್ಕೆ ಇಂಥ ಇನ್ಫಾರ್ಮೇಷನ್ ಅನ್ನ ಎಕ್ಸ್ಟ್ರಾ ಕೊಟ್ಟಿರ್ತೇವೆ. ಬಟ್ ಪರೀಕ್ಷೆಯಲ್ಲಿ ನೀವು ಐಡೆಂಟಿಫೈ ಮಾಡಬೇಕು ಯಾವುದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಪ್ರಾರಂಭಿಸಲಾಗಿರುವಂತಹ ಮಹಾಬಲಿ ಎಂಬುದು ಏನು? ಮಹಾಬಲಿ ವಿಚ್ ವಾಸ್ ಲಾಂಚ್ಡ್ ಅಂಡರ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಈಸ್ ಎ ಡ್ಯಾಶ್. ಇದೊಂದು ಬೊಲ್ಲಾರ್ಡ್ ಫುಲ್ ಅಥವಾ BP ಟಗ್ ಆಗಿದೆ. ನೋಡಿ, 25T ಬೊಲ್ಲಾರ್ಡ್ ಫುಲ್ ಅಥವಾ BP ಟಗ್ ಮಹಾಬಲಿಯನ್ನ ಇತ್ತೀಚೆಗೆ ರಕ್ಷಣಾ ಸಚಿವಾಲಯದ ಮೇಕ್ ಇನ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ಗುಜರಾತ್ನ ಭರೂಚ್ನ ಶಾಫ್ಟ್ ಶಿಪ್ ಯಾರ್ಡ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಒಂದು ತಯಾರು ಮಾಡಲಾಗಿದೆ. ಹಾಗೂ ಇದು ಆತ್ಮನಿರ್ಭರ್ ಭಾರತ ಉಪಕ್ರಮಕ್ಕೆ ಹೊಂದಿಕೆ ಆಗುತ್ತದೆ. HCL ಟೆಕ್ನಾಲಜೀಸ್ ಮುಖ್ಯಸ್ಥ ಯಾರು? ಹೂ ಇಸ್ ದ ಹೆಡ್ ಆಫ್ HCL ಟೆಕ್ನಾಲಜೀಸ್? ಇದರ ಉತ್ತರ ಆಪ್ಷನ್ 3, ಶಿವ ನಾಡರ್. ಇವರು ಯಾಕೆ ಇದು ಕರೆಂಟ್ ಅಫೇರ್ಸ್ ಇದೆ ಅಂದ್ರೆ, ಎಡೆಲ್ಗಿವ್ ಹುರುನ್ ಇಂಡಿಯಾದ ಒಂದು ಫಿಲಾಂಥ್ರಫಿ ಪಟ್ಟಿ ಅಥವಾ ಒಂದು ದಾನಿಗಳ ಒಂದು ಪಟ್ಟಿ 2023 ಪ್ರಕಾರ ಈ ಒಂದು HCLನ ಮುಖ್ಯಸ್ಥ ಶಿವ ನಾಡರ್ 2042 ಕೋಟಿ ರೂಪಾಯಿಗಳನ್ನು ದಾನ ಮಾಡುವ ಮೂಲಕ ಮೊದಲ ಸ್ಥಾನದಲ್ಲಿ ಬಂದಿದ್ದಾರೆ. ನೆಕ್ಸ್ಟ್ ಅಜೀಂ ಪ್ರೇಮ್ಜಿಯವರು 2ನೇ ಸ್ಥಾನದಲ್ಲಿ ಇದ್ದಾರೆ. ಆಮೇಲೆ ದೇಶ ತುಂಬ ವ್ಯಾಪಾರ ಮಾಡ್ತಾ ಇರುವಂತಹ ಮುಖೇಶ್ ಅಂಬಾನಿಯವರು 376 ಕೋಟಿ ರೂಪಾಯಿಗಳನ್ನ ಈ ಒಂದು ವರ್ಷದಲ್ಲಿ ದಾನ ಮಾಡಿ 3ನೇ ಸ್ಥಾನದಲ್ಲಿದ್ದಾರೆ. ಪ್ರಣಯ್ ಕ್ಷಿಪಣಿಯ ಚಲಿಸುವ ದೂರ ಎಷ್ಟು? ವಾಟ್ ಈಸ್ ದಿ ರೇಂಜ್ ಆಫ್ ಪ್ರಳಯ್ ಮಿಸೈಲ್? ಇದರ ಉತ್ತರ ಆಪ್ಷನ್ 1, 500 ಕಿಲೋಮೀಟರ್. ನೋಡಿ, ಪ್ರಳಯ್ ಕ್ಷಿಪಣಿ ತುಂಬಾ ಇಂಪಾರ್ಟೆಂಟು. ಇತ್ತೀಚೆಗೆ ಪರೀಕ್ಷೆ ಅಲ್ಲ, ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಪದೇ ಪದೇ ಇದರ ಒಂದು ಉಲ್ಲೇಖ ಬರ್ತಾ ಇದೆ. ಪ್ರಳಯ್ ಮಿಸೈಲ್ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡ್ಕೊಳ್ಳಿ. ನಾವು ಕೊಟ್ಟಿರೋಕ್ಕಿಂತ ಇನ್ನೂ ಡೀಪ್ ಆಗಿ ಹೋದ್ರೆ ತುಂಬಾ ಒಳ್ಳೆಯದೇ. ನಾವು ಇಂಪಾರ್ಟೆಂಟ್ ಏನಿದೆ ಕೊಟ್ಟಿರ್ತೀವಿ, ಆಲ್ಮೋಸ್ಟ್ ಎಲ್ಲ ಪರೀಕ್ಷೆಯಲ್ಲಿ ಬಂದೇ ಬರುತ್ತೆ, ನಿಮಗೆಲ್ಲ ಗೊತ್ತೇ ಇದೆ. ಪ್ರತಿಯೊಂದು ಮ್ಯಾಗ್ಝಿನಲ್ಲೂ ಕೂಡ ನಾವು ಸ್ಟಾರ್ಟಿಂಗ್ಗೆ ಕ್ಲೇಮ್ ಕೊಟ್ಟಿರ್ತೇವೆ, ಯಾವ್ದಾವ್ದು ಪರೀಕ್ಷೆಯಲ್ಲಿ ನಮ್ಮ ಮ್ಯಾಗ್ಝಿನಿಂದ ಬಂದಿದೆ ಅಂತ ಕೊಡ್ತೇವೆ. ಆಮೇಲೆ ಮುಂಬರುವಂತಹ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ನಮ್ಮ ಪ್ರಶ್ನೆ ಬಂದೇ ಬರುತ್ತೆ. ಅದು PC ಇರ್ಬೋದು, PSI ಇರ್ಬೋದು, KS ಇರ್ಬೋದು, CTI ಎಕ್ಸಾಮ್ ಇರ್ಬೋದು, ಇತರೆ ಕರ್ನಾಟಕದ FDA ಆಗಿರ್ಬೋದು ಅಥವಾ SDA ಎಕ್ಸಾಮ್ ಇರ್ಬೋದು, ಕರ್ನಾಟಕದ ಇತರೆ ಎಲ್ಲ ಎಕ್ಸಾಮ್ಗಳಲ್ಲೂ ಸ್ಮಾರ್ಟೆಡ್ ಸರ್ಕಲ್ ಮ್ಯಾಗ್ಝಿನ್ಗಳಿಂದ ಪ್ರಶ್ನೆಗಳು ಕಟ್ಟಿಟ್ಟ ಬುತ್ತಿ. ಇಂಥದ್ದೇ ಒಂದು ಪರ್ಟಿಕ್ಯುಲರ್ ಎಕ್ಸಾಮಿಂದ ಪ್ರಶ್ನೆಗಳು ಬಂದಿಲ್ಲ ಅಂತ ಇಲ್ಲ. ನಾವು ಯಾವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ, ಕರೆಂಟ್ ಅಫೇರ್ಸ್ಗಳನ್ನು ಯಾವಾಗ ಸ್ಟಾರ್ಟ್ ಮಾಡಿದ್ದೀವಿ, ಅಲ್ಲಿಂದ ನಾವು ಕ್ಲೇಮ್ ಕೊಡ್ತಾನೇ ಬಂದಿದ್ದೇವೆ. ಯಾವೊಂದು ಪರೀಕ್ಷೆಯಲ್ಲೂ ಒಂದು ಹಿಂದೆ ಸರಿದಿಲ್ಲ, ಪ್ರತಿಯೊಂದರಲ್ಲೂ ಕ್ಲೇಮ್ ಕೊಟ್ಟಿದ್ದೇವೆ, ನೀವು ಅಬ್ಸರ್ವ್ ಮಾಡಬಹುದು. ಓಕೆ, ಒಡಿಶಾ ಕರಾವಳಿಯ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಭಾರತವು 350ರಿಂದ 500 ಕಿಲೋಮೀಟರ್ ದೂರ ಚಲಿಸಿ ಕಾರ್ಯನಿರ್ವಹಣೆ ಮಾಡಬಲ್ಲ ಕಡಿಮೆ ವ್ಯಾಪ್ತಿ. ನೋಡಿ, ಪರೀಕ್ಷೆಯಲ್ಲಿ ಹಿಂಗೂ ಕೇಳಬಹುದು, ಪ್ರಳಯ್ ಕ್ಷಿಪಣಿ ಯಾವ ವ್ಯಾಪ್ತಿ ಹೊಂದಿದೆ? ಕಡಿಮೆ ವ್ಯಾಪ್ತಿ ಅಥವಾ ಶಾರ್ಟ್ ರೇಂಜ್. ಭೂಮಿಯಿಂದ ಭೂಮಿಗೆ ಹಾರುವ ಅಥವಾ ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಪ್ರಳಯ್ ಕ್ಷಿಪಣಿಯನ್ನ ಪರೀಕ್ಷೆ ಮಾಡಿದೆ. ಇದು 500ರಿಂದ 1000 kg ಸ್ಫೋಟಕಗಳನ್ನು ಹೊರುವಂತಹ ಸಾಮರ್ಥ್ಯ ಇದೆ. ಓಕೆ, ಈ ಒಂದು ಕ್ಷಿಪಣಿ ತನ್ನ ಮೇಲೆ 500ರಿಂದ 1000 ಕಿಲೋಗ್ರಾಂ ತೂಗುವಂತಹ ಒಂದು ಸ್ಫೋಟಗಳನ್ನ ತನ್ನ ಒಂದು ಬೆನ್ನ ಮೇಲೆ ಹೊತ್ಕೊಂಡೋಗಿ ಶತ್ರುಗಳ ಮೇಲೆ ಹಾಕುವಂತಹ ಸಾಮರ್ಥ್ಯ, ಅವರಿಗೆ ಡಿಕ್ಕಿ ಹೊಡೆದು ಅವರನ್ನು ಸರ್ವನಾಶ ಮಾಡುವಂತಹ ಸಾಮರ್ಥ್ಯ ಈ ಪ್ರಳಯ್ ಕ್ಷಿಪಣಿಗೆ ಇದೆ. ನೆಕ್ಸ್ಟ್,
ಕೇಂದ್ರ ಸರ್ಕಾರದ ಉಚಿತ ಪಡಿತರ ಯೋಜನೆಯನ್ನ ಎಷ್ಟು ವರ್ಷಗಳವರೆಗೆ ವಿಸ್ತರಿಸಲಾಗಿದೆ? ನೋಡಿ, ಇತ್ತೀಚೆಗೆ ನನ್ನ ನೆನಪಿಲ್ಲ, ಎಕ್ಸಾಕ್ಟ್ ಆಗಿ ನೆನಪಿಲ್ಲ, ಇತ್ತೀಚೆಗೆ ಒಂದು ಪರೀಕ್ಷೆಯಲ್ಲಿ ಹಿಂಗೆ ಒಂದು ಪ್ರಶ್ನೆ ಕೇಳಿದ್ರು, ಇಂಥದ್ದೊಂದು ಸ್ಕೀಮನ್ನ ಎಷ್ಟು ವರ್ಷಗಳವರೆಗೆ ವಿಸ್ತರಿಸಲಾಗಿದೆ ಅಂತ ಪರೀಕ್ಷೆಯಲ್ಲಿ ಕೇಳಿದ್ರು. ವೆರಿ ಇಂಪಾರ್ಟೆಂಟ್. ನೋಡಿ, ಅದೇ ರೀತಿಯೇ ನಾವು ಕ್ವಶನ್ಗಳನ್ನು ಫ್ರೇಮ್ ಮಾಡಿರ್ತೀವಿ. ಆಲ್ಮೋಸ್ಟು ಪರೀಕ್ಷೆಯಲ್ಲಿ ಏನು ಟ್ರೆಂಡ್ ನಡೀತಾ ಇರುತ್ತೆ, ಯಾವ ರೀತಿ ಒಂದು ಉತ್ಸಾಹಿ ಯುವಕರು ಅಥವಾ ಉತ್ಸಾಹಿ ಸ್ಪರ್ಧಾರ್ಥಿಗಳು ಯಾವ ರೀತಿ ಒಂದು ಓದ್ಕೋಬಹುದು, ಈಗಿನ ಟ್ರೆಂಡ್ಗೆ ತಕ್ಕಂಗೆ ಪ್ರಶ್ನೆಗಳನ್ನು ರೆಡಿ ಮಾಡಿರ್ತೇವೆ. ಕೇಂದ್ರ ಸರ್ಕಾರದ ಉಚಿತ ಪಡಿತರ ಯೋಜನೆಯನ್ನು ಎಷ್ಟು ವರ್ಷಗಳವರೆಗೆ ವಿಸ್ತರಿಸಲಾಗಿದೆ? ಫಾರ್ ಹೌ ಮೆನಿ ಇಯರ್ಸ್ ಹ್ಯಾಸ್ ದಿ ಫ್ರೀ ರೇಷನ್ ಸ್ಕೀಮ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಬೀನ್ ಎಕ್ಸ್ಟೆಂಡೆಡ್? ಉತ್ತರ 5 ವರ್ಷಗಳವರೆಗೆ. ನೋಡಿ, ಕೇಂದ್ರ ಸರ್ಕಾರದ ಉಚಿತ ಪಡಿತರ ಯೋಜನೆಯನ್ನ 5 ವರ್ಷ ವಿಸ್ತರಿಸುವುದಾಗಿ ಪ್ರಧಾನಿ ಮೋದಿಯವರು ಘೋಷಣೆ ಮಾಡಿದ್ದಾರೆ. ಇದನ್ನ 2020 ಒಂದು ಕೊರೋನಾ ಟೈಮಲ್ಲಿ ಲಾಂಚ್ ಮಾಡಲಾಗಿತ್ತು. ಆಮೇಲೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಥವಾ PMGKAY ಕೇಂದ್ರ ಸರ್ಕಾರ ಇದನ್ನು ಆರಂಭಿಸಿತ್ತು. ಇದರಿಂದ ದೇಶದ 80 ಕೋಟಿ ಜನರು ಪ್ರತಿ ತಿಂಗಳು 5 kg ಆಹಾರ ಧಾನ್ಯಗಳ ಲಾಭವನ್ನು ಪಡಿತಾ ಇದ್ದಾರೆ. ಇದನ್ನ 5 ವರ್ಷಗಳವರೆಗೆ ವಿಸ್ತಾರ ಮಾಡಲಾಗಿದೆ. ತಾಜ್ ಮಹಲ್ ನಿರ್ಮಿಸಿದಂತಹ ಮೊಘಲ್ ಚಕ್ರವರ್ತಿ ಯಾರು? ವಿಚ್ ಮುಘಲ್ ಎಂಪರರ್ ಬಿಲ್ಟ್ ತಾಜ್ ಮಹಲ್? ಇದರ ಉತ್ತರ ಶಹಜಹಾನ್. ನೋಡಿ, ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಯಾಕೆ ಇದೆ ಅಂದ್ರೆ, ನಿಮ್ಗೆ ಗೊತ್ತೇ ಇದೆ, ಸರ್ವೇ ಸಾಮಾನ್ಯವಾಗಿ ದೇಶದಲ್ಲಿ ಇದು ನಡೀತಾ ಇದೆ. ಯಾವುದಾದ್ರೂ ಒಂದು ಕಟ್ಟಡ ಇದ್ರೆ ಅದರಲ್ಲಿ ಅದು ಇದೆ ಇದು ಇದೆ ಅಂತ ಏನಾದರೂ ಒಂದು ವಿವಾದ ಮಾಡ್ತಾ ಇರ್ತಾರೆ. ಹಿಂಗಾಗಿ ಇದು ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ. ಆದರೆ ಅದು ವಿವಾದ ಇದೆ ಅನ್ನೋ ಕಾರಣಕ್ಕೆ ಸತ್ಯಗಳು ಈಗ ಚೇಂಜ್ ಆಗಲ್ಲ, ಇಮಿಡಿಯೇಟ್ ಆಗಿ ಚೇಂಜ್ ಆಗಲ್ಲ. ಅದು ಸತ್ಯಗಳು ಅನ್ವೇಷಣೆ ಆದಮೇಲೆ, ತಾಜ್ ಮಹಲ್ ಯಾರು ನಿರ್ಮಾಣ ಮಾಡಿದ್ದಾರೆ ಅಂತ ಸತ್ಯಗಳ ಅನ್ವೇಷಣೆ ಆದಮೇಲೆ, ಅಥವಾ ನೀವು ಅಲ್ಲಿವರೆಗೂ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಇದ್ರೆ ಆವಾಗ ನೀವು ಚೇಂಜ್ ಮಾಡಬಹುದು. ಸದ್ಯಕ್ಕೆ ಎಲ್ಲಿ ಊಹಾಪೋಹಗಳಿಗೆ ತಲೆ ಕೊಡದೆ ಕಿವಿ ಕೊಡದೆ ತಾಜ್ ಮಹಲ್ ನಿರ್ಮಿಸಿದಂಥ ಮುಘಲ್ ದೊರೆ ಯಾರಾದ್ರೆ ಶಹಜಹಾನ್ ಅಂತಾನೆ ಬರಿಬೇಕು. ಅದನ್ನ ಬಿಟ್ಟರೆ ನಿಮ್ಗೆ ಆಲ್ಟರ್ನೇಟ್ ವ್ಯವಸ್ಥೆ ಇಲ್ಲ ಈಗ. ನೆಕ್ಸ್ಟ್, ಭಾರತ್ ಆರ್ಗ್ಯಾನಿಕ್ಸ್ ಬ್ರ್ಯಾಂಡ್ ಅನ್ನ ಯಾರು ಬಿಡುಗಡೆ ಮಾಡಿದ್ದಾರೆ? ಹೂ ಹ್ಯಾಸ್ ಲಾಂಚ್ಡ್ ಭಾರತ್ ಆರ್ಗ್ಯಾನಿಕ್ಸ್ ಬ್ರ್ಯಾಂಡ್? ಇದರ ಉತ್ತರ ಆಪ್ಷನ್ 2 ಅಮಿತ್ ಶಾ. ನೋಡಿ, ಭಾರತ್ ಆರ್ಗ್ಯಾನಿಕ್ಸ್ ಬ್ರ್ಯಾಂಡ್ ಇದನ್ನೆಲ್ಲ ನೋಡಿದ ತಕ್ಷಣ ಅಬ್ಬಾ ಏನೋ ಒಂದು ದೊಡ್ಡ ಸ್ಕೀಮ್ ಇರಬಹುದು, ಇದನ್ನ ಮೋದಿಯವರೇ ಉದ್ಘಾಟನೆ ಮಾಡಿರ್ತಾರೆ ಅಂತ ಅದನ್ನು ಟಿಕ್ ಮಾಡಿ ಬಂದ್ಬಿಡ್ತೀರಾ. ಹಂಗೆಲ್ಲ ಇರಲ್ಲ. ರಾಷ್ಟ್ರಪತಿಯವರು ಮಾಡಿರ್ತಾರೆ, ಉಪರಾಷ್ಟ್ರಪತಿ ಮಾಡಿರ್ತಾರೆ, ಎಷ್ಟೋ ಸಲ ಕೇಂದ್ರದ ಮಂತ್ರಿಗಳು ಉದ್ಘಾಟನೆ ಮಾಡಿರ್ತಾರೆ. ಹಿಂಗಾಗಿ ಎಕ್ಸಾಮ್ ಅಲ್ಲಿ ಭಾರತ್ ಆರ್ಗ್ಯಾನಿಕ್ಸ್ ಬ್ರ್ಯಾಂಡ್ ಇದನ್ನ ಯಾರು ಉದ್ಘಾಟನೆ ಮಾಡಿದ್ದಾರೆ ಅಂದ್ರೆ ನರೇಂದ್ರ ಮೋದಿ ಅಂತ ಹ್ಯಾಕ್ ಮಾಡಿ ಬರಂಗಿಲ್ಲ. ಓಕೆ, ವಿಚಾರ ಮಾಡಿ ಪರೀಕ್ಷೆಯಲ್ಲಿ ಏನು ಕೇಳಿದ್ದಾರೆ ಅಥವಾ ನೀವು ಏನು ಓದಿದಿರಾ ವಿಚಾರ ಮಾಡಿ. ಪ್ರತಿಯೊಂದಕ್ಕೂ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಭಾರತ್ ಆರ್ಗ್ಯಾನಿಕ್ಸ್ ಎನ್ನುವಂತಹ ಹೊಸ ಬ್ರ್ಯಾಂಡ್ ಅನ್ನ ಕೇಂದ್ರದ ಸಚಿವ ಅಮಿತ್ ಶಾ ಬಿಡುಗಡೆ ಮಾಡಿದ್ದಾರೆ. ಈ ಬ್ರ್ಯಾಂಡ್ ಅಡಿಯಲ್ಲಿ ತೊಗರಿ, ಕಡಲೆ, ಸಕ್ಕರೆ, ಹುರುಳಿ, ಬಾಸ್ಮತಿ ಅಕ್ಕಿ ಮತ್ತು ಸೋನಾ ಮಸೂರಿ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ. ಯಾವುದರ ಅಡಿ? ಭಾರತ್ ಆರ್ಗ್ಯಾನಿಕ್ಸ್ ಬ್ರ್ಯಾಂಡ್ ಅಡಿ ಈ ಒಂದು ಉತ್ಪನ್ನಗಳನ್ನ ಕೇಂದ್ರ ಸಚಿವ ಅಮಿತ್ ಶಾ ಅವರು ಪರಿಚಯ ಮಾಡಿದ್ದಾರೆ, ಮಾರ್ಕೆಟ್ಗೆ ಬಿಡುಗಡೆ ಮಾಡಿದ್ದಾರೆ. ಸದ್ಯ 6 ಉತ್ಪನ್ನಗಳನ್ನು ಹೊಂದಿದ್ದು ಡಿಸೆಂಬರ್ ವೇಳೆಗೆ 20 ಉತ್ಪನ್ನಗಳು ಭಾರತ್ ಆರ್ಗ್ಯಾನಿಕ್ಸ್ ಬ್ರ್ಯಾಂಡ್ ಅಡಿಯಲ್ಲಿ ಗ್ರಾಹಕರಿಗೆ, ದೇಶದ ಜನತೆಗೆ ಲಭ್ಯ ಆಗಲಿದೆ. ಅಂದರೆ ಸರ್ಕಾರದ ವತಿಯಿಂದ ಆರ್ಗ್ಯಾನಿಕ್ ಉತ್ಪನ್ನಗಳನ್ನು ಮೊದಲಿಗೆ ನ್ಯಾಷನಲ್ ಕೋಆಪರೇಟಿವ್ ಆರ್ಗ್ಯಾನಿಕ್ಸ್ ಲಿಮಿಟೆಡ್ ಇದು ಮಾರಾಟ ಮಾಡಲಿದೆ. ಮುಂದೆ ಯಾರು ಮಾರ್ತಾರೋ ಗೊತ್ತಿಲ್ಲ, ಯಾರಾದರೂ ಮಾರಿದ್ರೆ ಅದನ್ನು ಕರೆಂಟ್ ಅಫೇರ್ಸ್ ಅಲ್ಲಿ ಕೊಡ್ತೇವೆ. ಭಾರತ ಆಟ ಯೋಜನೆ ಅಡಿ 1 kg ಗೋಧಿ ಹಿಟ್ಟಿನ ಬೆಲೆ ಎಷ್ಟು? ವಾಟ್ ಈಸ್ ದಿ ಕಾಸ್ಟ್ ಆಫ್ 1 kg ಆಫ್ ವೀಟ್ ಫ್ಲಾರ್ ಅಂಡರ್ ಭಾರತ್ ಆಟ ಯೋಜನಾ? ಇದರ ಉತ್ತರ ಆಪ್ಷನ್ 1 27.5 ಅಥವಾ 27.5 ರೂಪಾಯಿ 1 kg ಗೋಧಿ ಬೆಲೆ ಭಾರತ ಆಟ ಯೋಜನೆ ಅಡಿ. ಬೆಲೆ ಏರಿಕೆ ಬಿಸಿ ನಡುವೆ, ಓಕೆ, ಎಲ್ಲ ರೇಟ್ಸ್ ಜಾಸ್ತಿ ಆಗ್ತಾ ಇದೆ, ಇನ್ಫ್ಲೇಷನ್ ಇದೆ. ದೀಪಾವಳಿ ಹಬ್ಬದ ನಿರಾಳತೆ ಒದಗಿಸಲು ಕೇಂದ್ರ ಸರ್ಕಾರವು ಭಾರತ ಆಟ ಯೋಜನೆ ಅಡಿ 1 kg ಗೋಧಿ ಹಿಟ್ಟಿಗೆ ಕೇವಲ 27.5 ರೂಪಾಯಿನಂತೆ ಮಾರಾಟ ಮಾಡ್ತಾ ಇದೆ. ಇದರ ಜೊತೆಗೆ 60 ರೂಪಾಯಿಗೆ ಕಡಲೆಕಾಳು, 25 ರೂಪಾಯಿಗೆ ಈರುಳ್ಳಿ, ಇಂಥವೆಲ್ಲ ಇಂಪಾರ್ಟೆಂಟ್ ಇಲ್ಲ, ಆದರೂ ಕೂಡ ಇದು ನ್ಯೂಸಲ್ಲಿ ಇತ್ತು, ಆ ಟೈಮಲ್ಲಿ ಕೊಟ್ಟಿದ್ದೇವೆ. ನೆಕ್ಸ್ಟ್, ಸಸ್ಯಜನ್ಯ PLA ಚೀಲವನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ವಿಚ್ ಕಂಪನಿ ಡೆವಲಪ್ಡ್ ದಿ ಪ್ಲಾಂಟ್ ಬೇಸ್ಡ್ PLA ಬ್ಯಾಗ್? ಇದರ ಉತ್ತರ ಆಪ್ಷನ್ 1 DRDO. ನೋಡಿ,
ಇಂಥವೆಲ್ಲ PLA ಚೀಲ ಅಂತ ಬಂದ್ಬಿಟ್ರೆ ನೀವು BARC ಇಂಥವೆಲ್ಲ ಏನು ಬರೆಯಂಗಿಲ್ಲ. DRDO ವೆರಿ ಇಂಪಾರ್ಟೆಂಟ್. ರಕ್ಷಣಾ ಇಲಾಖೆ ಅಧೀನದಲ್ಲಿರುವಂತಹ DRDO ಸಂಸ್ಥೆ ಪ್ಲಾಸ್ಟಿಕ್ಗೆ ಪರ್ಯಾಯವಾಗಿ ಅಭಿವೃದ್ಧಿಪಡಿಸಿರುವಂತಹ ಅಥವಾ ಪ್ಲಾಸ್ಟಿಕ್ಗೆ ಒಂದು ಆಲ್ಟರ್ನೇಟ್ ಆಗಿ ಡೆವಲಪ್ ಮಾಡಿರುವಂತಹ ಜೈವಿಕವಾಗಿ ವಿಘಟನೀಯಾಗುವಂತಹ ಅಥವಾ ಜೈವಿಕವಾಗಿ ಕೊಳೆಯುವಂತಹ ಸಸ್ಯಜನ್ಯ ಪಾಲಿಲ್ಯಾಕ್ಟಿಕ್ ಆಸಿಡ್ ಪಾಲಿಮರ್ ಅಥವಾ PLA ಚೀಲಗಳ ಬಳಕೆಗೆ ಅನುಮತಿ ನೀಡಲು ರಾಜ್ಯ ಸರ್ಕಾರ ಚಿಂತನೆ ಮಾಡಿದೆ. ಆಮೇಲೆ PLA ವಿಸ್ತೃತ ರೂಪ ಏನು ಅಂತ ಕೂಡ ಪರೀಕ್ಷೆಯಲ್ಲಿ ಕೇಳಬಹುದು. ಪಾಲಿಲ್ಯಾಕ್ಟಿಕ್ ಆಸಿಡ್ ಪಾಲಿಮರ್ಸ್. ನೆಕ್ಸ್ಟ್, ಪಾಲಿಲ್ಯಾಕ್ಟಿಕ್ ಆಸಿಡ್ ಚೀಲಗಳು 6 ತಿಂಗಳು ಬಾಳಿಕೆ ಬರಲಿವೆ, ನಂತರವು ಇಟ್ಟಲ್ಲಿಯೇ ತಾನೇ ಕರಗುತ್ತವೆ ಅಂತ ಇಲ್ಲಿ ವಿವರಣೆಯನ್ನ ಕೊಡಲಾಗಿದೆ. ನೆಕ್ಸ್ಟ್, ಸಂವಿಧಾನದ ಯಾವ ವಿಧಿಯು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಬಂಧನದಿಂದ ವಿನಾಯಿತಿಯನ್ನು ನೀಡುತ್ತದೆ? ವಿಚ್ ಆರ್ಟಿಕಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಇಮ್ಯುನಿಟಿ ಫ್ರಮ್ ಅರೆಸ್ಟ್ ಟು ಪ್ರೆಸಿಡೆಂಟ್ ಅಂಡ್ ಗವರ್ನರ್? ಉತ್ತರ ಆಪ್ಷನ್ 3, ಸಂವಿಧಾನದ 361ನೇ ವಿಧಿ. ನೋಡಿ, ಸ್ಮಾರ್ಟ್ ಸ್ಟಡಿ ಸರ್ಕಲ್ ಮ್ಯಾಗ್ಝಿನ್, ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಅಂದರೆ ಕೇವಲ ಕರೆಂಟ್ ಅಫೇರ್ಸ್ ಇರಲ್ಲ, ಅದರಲ್ಲಿ ಎನಿಥಿಂಗ್ ಕರೆಂಟ್ ಅಫೇರ್ಸ್ ಅಲ್ಲಿ ಏನೇ ನೋಡಿ, ತಾಜ್ ಮಹಲ್ ಬಗ್ಗೆ ಕೊಟ್ಟಿದ್ದೀವಿ, ಹಿಸ್ಟ್ರಿ, ಇಲ್ಲಿ ಸಂವಿಧಾನದಿದೆ, ಕಾನ್ಸ್ಟಿಟ್ಯೂಷನ್, ಇಲ್ಲಿ ನಿಮಗೆ ಸಸ್ಯಜನ್ಯ PLA, ಕರೆಂಟ್ ಅಫೇರ್ಸ್, ಭಾರತ್ ಆರ್ಗ್ಯಾನಿಕ್ ಬ್ರ್ಯಾಂಡ್, ಕರೆಂಟ್ ಅಫೇರ್ಸ್, ಟೋಟಲ್ ಆಗಿ ಮಾರ್ಕೆಟಲ್ಲಿ ಏನು ಪ್ರಚಲಿತ ಬಂತು ಅಂದರೆ ಅದನ್ನು ಮ್ಯಾಗ್ಝಿನಲ್ಲಿ ಕೊಡ್ತೇವೆ. ಹೀಗಾಗಿ ಮಾರ್ಕೆಟಲ್ಲಿ ಏನೇ ಬಂದರೂ ಅದು ಪ್ರಚಲಿತ, ಅದು ಹಿಸ್ಟ್ರಿ ಆಗಿರಲಿ, ಜಿಯೋಗ್ರಫಿ ಇರಲಿ, ಎನಿಥಿಂಗ್ ಪರೀಕ್ಷೆಯಲ್ಲಿ ಕೇಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ನೋಡಿ, ಸಂವಿಧಾನದ ಯಾವ ವಿಧಿಯು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಬಂಧನದಿಂದ ಮುಕ್ತಿ ನೀಡುತ್ತದೆ, ವಿನಾಯಿತಿ ನೀಡುತ್ತದೆ ಅಂದರೆ 361ನೇ ವಿಧಿ. ನೋಡಿ, ಸಂವಿಧಾನದ 361ನೇ ವಿಧಿ ಅಡಿಯಲ್ಲಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಬಂಧನದಿಂದ ವಿನಾಯಿತಿ ನೀಡಲಾಗಿದೆ. ಇದರ ಅನ್ವಯ ರಾಷ್ಟ್ರಪತಿ ಅಥವಾ ಯಾವುದೇ ಒಂದು ರಾಜ್ಯದ ರಾಜ್ಯಪಾಲರನ್ನ ಅವರು ಅಧಿಕಾರದಲ್ಲಿರುವಂತಹ ಸಮಯದಲ್ಲಿ ಅವರು ಆಕ್ಟಿಂಗ್ ಆಸ್ ಎ ಪ್ರೆಸಿಡೆಂಟ್ ಅಥವಾ ಆಕ್ಟಿಂಗ್ ಆಸ್ ಎ ಗವರ್ನರ್, ಇಂಥ ಪೊಸಿಷನ್ನಲ್ಲಿ ನೀವು ಹೋಗಿ ಅವರನ್ನು ಅರೆಸ್ಟ್ ಮಾಡಂಗಿಲ್ಲ. ಪೊಲೀಸ್ನವರು ಇರುವಾಗ ಬಂಧಿಸಲು ಸಾಧ್ಯವಿಲ್ಲ. ಹಾಗೂ ಯಾವುದೇ ನ್ಯಾಯಾಲಯವು ಅವರ ಬಂಧನದ ವಿರುದ್ಧ ಒಂದು ಆದೇಶವನ್ನು ಹೊರಡಿಸಲು ಸಾಧ್ಯ ಇಲ್ಲ. ಯಾವುದೇ ಒಂದು ಕೋರ್ಟು ರಾಷ್ಟ್ರಪತಿಯವರನ್ನು ಹೋಗಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬನ್ನಿ ಕೋರ್ಟ್ಗೆ ಅಂತ ಹೇಳಕ್ಕಾಗಲ್ಲ. ಈ ವಿನಾಯಿತಿಯನ್ನು ಎಲ್ಲಿ ನೀಡಲಾಗಿದೆ ಅಂದರೆ ಸಂವಿಧಾನದ ಆರ್ಟಿಕಲ್ 361 ಅಡಿಯಲ್ಲಿ ರಾಜ್ಯಪಾಲರಿಗೆ ಅಥವಾ ಯಾವುದೇ ಅವರು ತಪ್ಪು ಮಾಡಿರ್ಬೋದು. ರಾಜ್ಯಪಾಲರು ಸಹಜ, ಮನುಷ್ಯರ ಮೇಲೆ ತಪ್ಪು ಮಾಡೋಕ್ಕೆ ಸಹಜ. ರಾಜ್ಯಪಾಲರಾಗಿರ್ಬೋದು ಅಥವಾ ರಾಷ್ಟ್ರಪತಿಗಳಾಗಿರ್ಬೋದು ಅಥವಾ ಅವರ ಹೇಳಿಕೆಗಳು ಸಮಾಜದಲ್ಲಿ ಒಂದು ಪ್ರಚೋದನಕಾರಿಯಾಗಿರ್ಬೋದು, ಏನೋ ಒಂದು ಗಲಭೆಗಳಾಗಿರ್ಬೋದು. ಇಂಥ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ನೇರವಾಗಿ ಇವರನ್ನು ತಪ್ಪಿತಸ್ಥರನ್ನಾಗಿ ಮಾಡಿ ನೇರವಾಗಿ ರಾಜ್ಯಪಾಲರನ್ನ ಕೋರ್ಟಿಗೆ ಕರ್ಕೊಂಬನ್ನಿ ಅಂತ ಹೇಳಕ್ಕಾಗಲ್ಲ. ಇವರಿಗೆ ಸಂವಿಧಾನದ 361ನೇ ವಿಧಿಯಲ್ಲಿ ರಕ್ಷಣೆಯನ್ನು ನೀಡಲಾಗಿದೆ. ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳಲ್ಲಿ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ವಿನಾಯಿತಿ ಇದ್ರೂ ಕೂಡ ಅವರನ್ನು ಬಂಧಿಸಿ ನಾಗರಿಕ ಕಾರ್ಯವಿಧಾನ ಪ್ರಕ್ರಿಯೆ ಅಥವಾ CRPC ಸೆಕ್ಷನ್ 135 ಅಡಿಯಲ್ಲಿ ಪ್ರಧಾನಿ, ಕೇಂದ್ರ ಸಚಿವರು, ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು, ಮುಖ್ಯಮಂತ್ರಿ, ವಿಧಾನಸಭಾ ಸದಸ್ಯರು, ವಿಧಾನ ಪರಿಷತ್ತಿಗೆ ಸದಸ್ಯರಿಗೆ ಬಂಧನದಿಂದ ವಿನಾಯಿತಿ ನೀಡಲಾಗಿದೆ. ಇದು ಕೇವಲ ಸಿವಿಲ್ ಪ್ರಕರಣಗಳು, ಕ್ರಿಮಿನಲ್ ಪ್ರಕರಣಗಳಿಗೆ ಇದು ಅನ್ವಯ ಆಗಲ್ಲ. ಈ ಪರಿಚ್ಛೇದ ಅಡಿಯಲ್ಲಿ ಸಂಸತ್ತಿನ ಅಥವಾ ವಿಧಾನಸಭೆ ಅಥವಾ ಪರಿಷತ್ತಿನ ಯಾವುದೇ ಸದಸ್ಯರನ್ನ ಬಂಧಿಸಬೇಕಾದರೆ ಸ್ಪೀಕರ್ ಅಥವಾ ಸಭಾಪತಿಯಿಂದ ಅನುಮೋದನೆ ಅವಶ್ಯಕವಾಗಿದೆ. ನೋಡಿ, ಯಾರೋ ಸೆಷನ್ ನಡೀತಾ ಇದೆ ಈಗ ಅಥವಾ ಅಧಿವೇಶನ ನಡೀತಾ ಇದೆ ಅಂತ ಅನ್ಕೊಳ್ಳಿ, ಯಾರು ಮಾತಾಡ್ತಾ ಇರ್ತಾರೆ, MLAಗಳು, ಮಿನಿಸ್ಟರ್ ಮಾತಾಡ್ತಾ ಇರ್ತಾರೆ. ಅವರೆಲ್ಲೋ ಯಾರನ್ನೋ ಒಂದು ಏನೋ ಮಾಡಿದ್ದಾರೆ ಅಂತ ಅನ್ನೋ ಕಾರಣಕ್ಕೆ ಬಂದು ಸದನದೊಳಗಡೆ ಬಂದು ಅವ್ರನ್ನ ಅರೆಸ್ಟ್ ಮಾಡೋ ಪವರ್ ಪೊಲೀಸರಿಗಿಲ್ಲ. ಅರೆಸ್ಟ್ ಯಾವಾಗ ಮಾಡ್ಬೋದು ಅಂದರೆ ಸ್ಪೀಕರ್ ಅಂತ ಕೂತಿರ್ತಾರೆ ಅಲ್ಲಿ ಮೇಲ್ಗಡೆ, ಅವ್ರ ಪರ್ಮಿಷನ್ ಕೇಳಬೇಕು ಫಸ್ಟ್. ಇವ್ರನ್ನ ನಾವು ಕರ್ಕೊಂಡು ಹೋಗ್ತೀವಿ, ವಿಚಾರಣೆ ಕರ್ಕೊಂಡು ಹೋಗ್ತೀವಿ ಅಂಥವ್ರಿಗೆ ಲೆಟರ್ ಮೂಲಕ ಸ್ಪೀಕರ್ ಅವರಿಗೆ ಕೊಟ್ಟಾಗ, ಅವರು ಅನುಮತಿ ಕೊಟ್ಟಾಗ ಮಾತ್ರ ನೀವು ಸದನದ ಚುನಾಯಿತ ಸದಸ್ಯರನ್ನ ಹೊರಗಡೆ ಕರ್ಕೊಂಡು ಹೋಗಕ್ಕೆ ಸಾಧ್ಯ. ಈ ಅಧಿಕಾರವನ್ನು ಅವರಿಗೆ ಒಂದು ರಕ್ಷಣೆಯನ್ನ ನೀಡಲಾಗಿದೆ. ವಿಧಾನಸಭೆ ಅಥವಾ ವಿಧಾನ ಪರಿಷತ್ತಿನ ಆವರಣದೊಳಗೆ ಯಾವುದೇ ಜನಪ್ರತಿನಿಧಿಯನ್ನ ಬಂಧಿಸುವಂತಿಲ್ಲ. ನೋಡಿ, ವೆರಿ ಇಂಪಾರ್ಟೆಂಟ್. ಯಾವ ರಾಜ್ಯದ ಮೀಸಲಾತಿಯ ಪ್ರಮಾಣ 75% ತಲುಪಿದೆ? ವಿಚ್ ಸ್ಟೇಟ್ಸ್ ರಿಸರ್ವೇಷನ್ ರೇಟ್
ಹ್ಯಾಸ್ ರೀಚ್ಡ್ ಟು 75%. ಇದರ ಉತ್ತರ ಬಿಹಾರ ಇತ್ತೀಚೆಗೆ ವೆರಿ ಮಚ್ ಕರೆಂಟ್ ಅಫೇರ್ಸ್ ಅಲ್ಲಿತ್ತು. ದೇಶದಲ್ಲಿ ಮೊದಲ ಬಾರಿಗೆ ಜಾತಿ ಗಣತಿ ಬಿಡುಗಡೆ ಮಾಡಿ ವಿಧಾನಮಂಡಲದಲ್ಲಿ ಮಂಡಿಸಿರುವಂತಹ ಬಿಹಾರ ಸರ್ಕಾರ ಇದೀಗ ನೌಕರಿ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಒಟ್ಟಾರೆ ಮೀಸಲಾತಿ 75ಕ್ಕೆ ಏರಿಕೆ ಮಾಡಿದೆ. ಓಕೆ, ಇದರಲ್ಲಿ ಇಷ್ಟೇ ಇಂಪಾರ್ಟೆಂಟ್. ಏಕರೂಪ ನಾಗರಿಕ ಸಂಹಿತೆ ಅಥವಾ UCC ಇದನ್ನು ದೇಶದಲ್ಲಿ ಮೊದಲು ಜಾರಿಗೆ ತರಲು ಯಾವ ರಾಜ್ಯ ಸಜ್ಜಾಗಿದೆ? ವಿಚ್ ಸ್ಟೇಟ್ ಈಸ್ ಸೆಟ್ ಟು ಇಂಪ್ಲಿಮೆಂಟ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಫಸ್ಟ್ ಇನ್ ಕಂಟ್ರಿ? ನೋಡಿ, ಇದರ ಉತ್ತರ ಆಪ್ಷನ್ 4 ಉತ್ತರಾಖಂಡ. ಹಾಗಾದ್ರೆ ಗೋವಾ ರಾಜ್ಯದಲ್ಲಿ ಈಗಾಗಲೇ ಇದೆಯಲ್ಲ ಅಂತ ಹಲವಾರು ಬಾರಿ ಪ್ರಶ್ನೆ ಕೇಳಿದ್ದಾರೆ ವಿದ್ಯಾರ್ಥಿಗಳು, ನನ್ನನ್ನೇ ಕೇಳಿದ್ದಾರೆ. ಗೋವಾದಲ್ಲಿ ಇರೋದು ಕೂಡ ಒಂದು ನಾಗರಿಕ ಸಂಹಿತೆನೇ, ಆದರೆ ಅದು ಗೋವಾದ ನಾಗರಿಕ ಸಂಹಿತೆ, ಅದು ದೇಶದ್ದಲ್ಲ. ಈಗ ನೋಡಿ, ಗೋವಾದಲ್ಲಿ UCC ಇದ್ದಿರಬಹುದು, ಆದರೆ ಅದು ದೇಶದಲ್ಲಿ ಜಾರಿಗೆ ತಂದಿರುವಂತಹ ಮೊದಲ ರಾಜ್ಯ ಅನಿಸ್ಕೊಳ್ಳಲ್ಲ ಅದು. ಈಗ ಕರ್ನಾಟಕದಲ್ಲಿ ಸ್ಪೀಕರ್ ಇದ್ದಾರೆ ಅಂದ ತಕ್ಷಣ ಅವರು ಲೋಕಸಭೆ ಸ್ಪೀಕರ್ ಆಗಕ್ಕೆ ಸಾಧ್ಯ ಇಲ್ಲ. ಅದು ಕರ್ನಾಟಕಕ್ಕೆ ಮಾತ್ರ ಸ್ಪೀಕರ್, ಮತ್ತೆ ಲೋಕಸಭೆಗೆ ಒಂದು ಸ್ಪೀಕರ್ ಬೇರೆ ಇರ್ತಾರೆ. ಹೀಗೆ ದೇಶದಲ್ಲಿ ಏಕರೂಪದ ನಾಗರಿಕ ಒಂದು ನೀತಿ ಸಂಹಿತೆಯನ್ನ ಜಾರಿಗೆ ತಂದಿರುವಂತಹ ಮೊದಲ ರಾಜ್ಯ ಯಾವುದು ಆಗಲಿದೆ ಅಂತ ಕೇಳಿದ್ರೆ ಉತ್ತರಾಖಂಡ ಅಂತ ನೀವು ಪರೀಕ್ಷೆಯಲ್ಲಿ ಉತ್ತರ ಬರೀಬೇಕಾಗತ್ತೆ. ಇದರ ಉತ್ತರ ಉತ್ತರಾಖಂಡ. ಆಮೇಲೆ UCCಯ ವಿಸ್ತೃತ ರೂಪ ಯೂನಿಫಾರ್ಮ್ ಸಿವಿಲ್ ಕೋಡ್. ಅಬಂಡನ್ಸ್ ಇನ್ ಮಿಲೆಟ್ಸ್ ಹಾಡು ಯಾವುದಕ್ಕೆ ಸಂಬಂಧಿಸಿದೆ? ವಾಟ್ ಈಸ್ ದಿ ಸಾಂಗ್ ಅಬಂಡನ್ಸ್ ಇನ್ ಮಿಲೆಟ್ಸ್ ಈಸ್ ಅಬೌಟ್? ಇದರ ಉತ್ತರ ಆಪ್ಷನ್ 1 ಸಿರಿಧಾನ್ಯಗಳ ಮಹತ್ವವನ್ನು ಸಾರುವ ನಿಟ್ಟಿನಲ್ಲಿ ಈ ಒಂದು ಹಾಡು ಸಂಬಂಧಿಸಿದೆ. ಸಿರಿಧಾನ್ಯಗಳ ಮಹತ್ವ ಸಾರುವಂತಹ ಅಂಶಗಳನ್ನು ಒಳಗೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರ ಸಾಹಿತ್ಯದ ಗ್ರಾಮಿ ಪುರಸ್ಕೃತ ಗಾಯಕಿ ಫಲ್ಗುಣಿ ಶಾ ಹಾಡಿರುವಂತಹ ಅಬಂಡನ್ಸ್ ಇನ್ ಮಿಲೆಟ್ಸ್ ಹಾಡು ಪ್ರಸಕ್ತ ಸಾಲಿನ ಪ್ರತಿಷ್ಠಿತ ಗ್ರಾಮಿ ಪ್ರಶಸ್ತಿ ರೇಸ್ಗೆ ನಾಮನಿರ್ದೇಶನಗೊಂಡಿದೆ. ಮೊದಲಿಗೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಬಿಡುಗಡೆಯಾಗಿದ್ದಂತಹ ಈ ಹಾಡನ್ನ ನಂತರ ಎಲ್ಲ ದೇಶಗಳ ಒಂದು ಭಾಷೆಗಳಲ್ಲಿ ಬಿಡುಗಡೆ ಮಾಡಲು ನಿರ್ಧಾರ ಮಾಡಲಾಗಿದೆ. ಓಕೆ, ಮುಂದಿನ ಪ್ರಶ್ನೋತ್ತರಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಆಬ್ವಿಯಸ್ಲಿ ಕಂಟಿನ್ಯೂ ಮಾಡೋಣ. ಯಾಕಂದರೆ ಇದು ವಿದ್ಯಾರ್ಥಿಗಳಿಗೆ ಅಪ್ಕಮಿಂಗ್ PSI 545 ಹಾಗೂ CT ಎಕ್ಸಾಮ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಇದನ್ನು ಆಬ್ವಿಯಸ್ಲಿ ಕವರ್ ಮಾಡೇ ಮಾಡ್ತೀನಿ. ತಪ್ಪದೇ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗುವಂತಹ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ತಾ ಇರಿ. ಧನ್ಯವಾದ.